ಇಂದು ನಾವು ಮಾತನಾಡಲಿರುವ ವಿಷಯ ಪ್ರತಿಯೊಬ್ಬ ರೈತ, ತೋಟಗಾರ, ಗ್ರಾಮಸ್ಥ ಮತ್ತು ನಗರ ನಿವಾಸಿಗೂ ಬಹಳ ಮುಖ್ಯವಾದದ್ದು. ಹೆಸರು ಕೇಳಿದ ತಕ್ಷಣವೇ ರೈತರಲ್ಲಿ ಭಯ ಮೂಡಿಸುವ, ವರ್ಷಗಳಿಂದ ಕೃಷಿ ಭೂಮಿಗೆ, ಜಾನುವಾರುಗಳಿಗೆ, ಮಾನವ ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿರುವ ಒಂದು ವಿನಾಶಕಾರಿ ಕಳೆಸಸ್ಯದ ಕುರಿತು ಇಂದು ಸಂಪೂರ್ಣ ಮಾಹಿತಿ ನೀಡ್ತೇವೆ. ಸಾಮಾನ್ಯವಾಗಿ ಜನರು ಇದನ್ನು ಕಾಂಗ್ರೆಸ್ ಗಿಡ ಅಥವಾ ಗಜ್ಜರಿ ಕಸ ಎಂದು ಕರೆಯುತ್ತಾರೆ, ಆದರೆ ಇದರ ವೈಜ್ಞಾನಿಕ ಹೆಸರು ಪಾರ್ಥೀನಿಯಂ ಹಿಸ್ಟೆರೋಫೋರಸ್. ರೈತರೇ, ಒಂದು ಕಾಲದಲ್ಲಿ ಈ ಕಳೆಗಿಡ ಕೇವಲ ರಸ್ತೆ ಬದಿಗಳಲ್ಲಿ, ರೈಲ್ವೆ ಹಳಿಗಳ ಬಳಿ ಮತ್ತು ಖಾಲಿ ಜಾಗಗಳಲ್ಲಿ ಮಾತ್ರ ಕಾಣಿಸುತ್ತಿತ್ತು. ಆದರೆ ಇಂದು ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ನಮ್ಮ ನಿರ್ಲಕ್ಷ್ಯ, ತಪ್ಪು ನಿರ್ವಹಣೆ ಮತ್ತು ಸರಿಯಾದ ಮಾಹಿತಿ ಕೊರತೆಯಿಂದಾಗಿ ಈ ಕಳೆ ಈಗ ಕೃಷಿ ಜಮೀನುಗಳನ್ನೇ ಆವರಿಸಿ ಒಂದು ಮಹಾಮಾರಿ ರೀತಿಯಲ್ಲಿ ಹರಡುತ್ತಿದೆ. ಇಂದು ಇದು ಬೆಳೆಗಳ ಇಳುವರಿಯನ್ನು ಕಡಿಮೆ ಮಾಡುತ್ತಿದೆ, ಮಣ್ಣಿನ ಫಲವತ್ತತೆಯನ್ನು ನಾಶ ಮಾಡುತ್ತಿದೆ, ಜಾನುವಾರುಗಳ ಆರೋಗ್ಯಕ್ಕೆ ಧಕ್ಕೆ ತರುತ್ತಿದೆ ಮತ್ತು ಮಾನವನಿಗೂ ಚರ್ಮರೋಗ, ಉಸಿರಾಟದ ತೊಂದರೆಗಳಂತಹ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುತ್ತಿದೆ. ಈ ಪಾರ್ಥೀನಿಯಂ ಕಳೆ ಮೂಲತಃ ಮೆಕ್ಸಿಕೋ ದೇಶಕ್ಕೆ ಸೇರಿದ ಸಸ್ಯ. ಭಾರತಕ್ಕೆ ಇದು ಸ್ವಾತಂತ್ರ್ಯ ನಂತರ ಬಂದದ್ದು. ಆ ಸಮಯದಲ್ಲಿ ವಿದೇಶಗಳಿಂದ ಗೋಧಿ ಆಮದು ಮಾಡಿಕೊಳ್ಳುವಾಗ ಗೋಧಿ ಬೀಜಗಳು ಜೊತೆಗೆ ಈ ಪಾರ್ಥೀನಿಯಂ ಬೀಜಗಳು ಕೂಡ ನಮ್ಮ ದೇಶಕ್ಕೆ ಅನಾಯಾಸವಾಗಿ ಪ್ರವೇಶಿಸಿವೆ. ಮೊದಲ ಬಾರಿಗೆ ಭಾರತದಲ್ಲಿ ಈ ಕಳೆಯನ್ನು 1955ರಲ್ಲಿ ಮಹಾರಾಷ್ಟ್ರದ ಪುಣೆ ಪ್ರದೇಶದಲ್ಲಿ ಗುರುತಿಸಲಾಯಿತು. ಆ ಸಮಯದಲ್ಲಿ ಯಾರೂ ಇದರ ಭೀಕರ ಪರಿಣಾಮಗಳನ್ನು ಊಹಿಸಿರಲಿಲ್ಲ. ಇಂದು ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಗಂಭೀರವಾಗಿದೆ ಎಂದರೆ, ಈ ಕಳೆ ಭಾರತದಲ್ಲಿ ಸರಿಸುಮಾರು 35 ದಶಲಕ್ಷ ಹೆಕ್ಟೇರ್ ಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಗುಜರಾತ್ನಿಂದ ಅರುಣಾಚಲ ಪ್ರದೇಶದವರೆಗೆ ಇದು ವ್ಯಾಪಕವಾಗಿ ಹರಡಿದೆ. ಕೃಷಿ ಜಮೀನುಗಳು ಮಾತ್ರವಲ್ಲದೆ ತೋಟಗಳು, ನೀರಾವರಿ ಕಾಲುವೆಗಳು, ಸಾರ್ವಜನಿಕ ಜಾಗಗಳು, ಗ್ರಾಮದ ಮನೆಗಳ ಸುತ್ತಮುತ್ತಲ ಪ್ರದೇಶಗಳಲ್ಲಿಯೂ ಇದು ದಟ್ಟವಾಗಿ ಬೆಳೆದಿದೆ. ಈ ಕಳೆಯ ಮತ್ತೊಂದು ದೊಡ್ಡ ಸಮಸ್ಯೆ ಏನೆಂದರೆ, ಇದು ಅತ್ಯಂತ ವೇಗವಾಗಿ ಬೆಳೆಯುವ ಗುಣ ಹೊಂದಿದೆ. ಸಾಮಾನ್ಯವಾಗಿ ಇದು 1.5 ಮೀಟರ್ನಿಂದ 2 ಮೀಟರ್ ಎತ್ತರದವರೆಗೆ ಬೆಳೆಯುತ್ತದೆ. ಒಂದು ಪಾರ್ಥೀನಿಯಂ ಗಿಡವು 5,000ದಿಂದ 25,000ವರೆಗೂ ಬೀಜಗಳನ್ನು ಉತ್ಪಾದಿಸುವ ಸಾಮರ್ಥ್ಯ ಹೊಂದಿದೆ. ಈ ಬೀಜಗಳು ಗಾಳಿ, ನೀರು, ಮಾನವನ ಚಟುವಟಿಕೆಗಳು ಮತ್ತು ಪ್ರಾಣಿಗಳ ಮೂಲಕ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅತಿ ಸುಲಭವಾಗಿ ಹರಡುತ್ತವೆ. ಇದರ ಕಾಂಡ ಮುರಿದು ಬಿದ್ದರೂ ಕೂಡ ಮತ್ತೆ ಬೆಳೆಯುವ ಶಕ್ತಿ ಇದಕ್ಕಿದೆ. ಇದಕ್ಕೆ ಅಲಿಲೋಪಥಿ ಎಂಬ ಗುಣವಿದೆ. ಅಂದರೆ ಈ ಗಿಡ ತನ್ನ ಸುತ್ತಮುತ್ತಲ ಪ್ರದೇಶದಲ್ಲಿ ಬೇರೆ ಯಾವುದೇ ಗಿಡಗಳು ಬೆಳೆಯದಂತೆ ತಡೆಯುತ್ತದೆ. ಇದರ ಪರಿಣಾಮವಾಗಿ ಬೆಳೆಗಳ ಇಳುವರಿ ಮಾತ್ರವಲ್ಲ, ಗುಣಮಟ್ಟವೂ ಕುಂಠಿತವಾಗುತ್ತದೆ. ಇನ್ನೊಂದು ಗಂಭೀರ ಸಮಸ್ಯೆ ಏನೆಂದರೆ, ಅನೇಕ ರೈತರು ಪಾರ್ಥೀನಿಯಂ ಗಿಡ ಹೂ ಬಿಟ್ಟು ಒಣಗುವ ಹಂತದಲ್ಲಿ ರೋಟೋವೇಟರ್ ಬಳಸಿ ಭೂಮಿಗೆ ಸೇರಿಸುತ್ತಾರೆ. ರೈತರೇ, ಇದು ಅತ್ಯಂತ ತಪ್ಪಾದ ವಿಧಾನ. ಈ ರೀತಿ ಮಾಡುವುದರಿಂದ ನೀವು ಲಕ್ಷಾಂತರ ಪಾರ್ಥೀನಿಯಂ ಬೀಜಗಳನ್ನು ನಿಮ್ಮದೇ ಜಮೀನಿನಲ್ಲಿ ಬಿತ್ತಿದಂತೆ ಆಗುತ್ತದೆ. ಈ ಬೀಜಗಳು ಮಣ್ಣಿನಲ್ಲಿ ಹಲವಾರು ವರ್ಷಗಳವರೆಗೆ ಜೀವಂತವಾಗಿರುತ್ತವೆ ಮತ್ತು ಮಳೆ ಬಂದ ಕೂಡಲೇ ಮೊಳಕೆ ಒಡೆಯುವ ಸಾಮರ್ಥ್ಯ ಹೊಂದಿರುತ್ತವೆ. ಇದರಿಂದ ಮುಂದಿನ ವರ್ಷಗಳಲ್ಲಿ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತದೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವಿದೆ. ಪಾರ್ಥೀನಿಯಂ ಕಳೆ ಸಂಪೂರ್ಣವಾಗಿ ಅನರ್ಥಕಾರಿಯೇನಲ್ಲ. ಸರಿಯಾದ ಸಮಯದಲ್ಲಿ, ಸರಿಯಾದ ವಿಧಾನದಲ್ಲಿ ಬಳಸಿದರೆ ಇದು ಕೃಷಿ ಭೂಮಿಗೆ ಅತ್ಯುತ್ತಮ ಜೈವಿಕ ಗೊಬ್ಬರವಾಗಬಹುದು. ಆದರೆ ಇದನ್ನು ಬಳಸುವಾಗ ಬಹಳ ಎಚ್ಚರಿಕೆ ಅಗತ್ಯ. ಪಾರ್ಥೀನಿಯಂ ಕಳೆಯನ್ನು ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಲು ಬಳಸಬಹುದು, ಆದರೆ ಹೂಬಿಟ್ಟು ಮಾಗಿದ ಗಿಡಗಳನ್ನು ಬಳಸಬಾರದು. ಹೂಬಿಟ್ಟ ಗಿಡಗಳಲ್ಲಿ ಬೀಜಗಳು ಸಂಪೂರ್ಣವಾಗಿ ಅಭಿವೃದ್ಧಿಯಾಗಿರುತ್ತವೆ. ಅವುಗಳನ್ನು ಬಳಸದಿದ್ದರೆ ಮಾತ್ರ ಇದು ಉಪಯುಕ್ತ. ಕಾಂಪೋಸ್ಟ್ ತಯಾರು ಮಾಡುವ ವಿಧಾನವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಒಂದು ತೊಟ್ಟಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಮೊದಲು ಹೂಬಿಡದ ಪಾರ್ಥೀನಿಯಂ ಗಿಡಗಳನ್ನು ಹಾಕಬೇಕು. ಅದರ ಮೇಲೆ ಸಗಣಿ ಮತ್ತು ನೀರು ಮಿಶ್ರಿತ ಸ್ಲರಿಯನ್ನು ಹಾಕಬೇಕು. ಮತ್ತೆ ಪಾರ್ಥೀನಿಯಂ ಗಿಡಗಳನ್ನು ಹಾಕಬೇಕು. ಮತ್ತೆ ಸ್ಲರಿ ಹಾಕಬೇಕು. ಹೀಗೆ 4 ಪದರಗಳಲ್ಲಿ ತುಂಬಬೇಕು. ನಂತರ ನೀರಿನಿಂದ ತೇವವಾಗಿರುವ ಗೋಣಿಚೀಲವನ್ನು ಮೇಲಿಂದ ಮುಚ್ಚಬೇಕು. ಈ ಕಾಂಪೋಸ್ಟ್ ತೊಟ್ಟಿಯನ್ನು ಯಾವತ್ತೂ ಬಿಸಿಲು ಬೀಳುವ ಜಾಗದಲ್ಲಿ ಇಡಬಾರದು. ನೆರಳು ಪ್ರದೇಶದಲ್ಲಿ ಅಥವಾ ಮರದ ಕೆಳಗೆ ಇಡುವುದು ಸೂಕ್ತ. ತೇವಾಂಶ ಕಾಪಾಡಿಕೊಳ್ಳಬೇಕು. ಈ ರೀತಿ ಮಾಡಿದರೆ ಸುಮಾರು 40 ದಿನಗಳಲ್ಲಿ ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಗೊಬ್ಬರ ಸಿದ್ಧವಾಗುತ್ತದೆ. ಈ ಕಾಂಪೋಸ್ಟನ್ನು 1 ಎಕರೆ ಕೃಷಿ ಭೂಮಿಗೆ 4ರಿಂದ 5 ಟನ್ ಪ್ರಮಾಣದಲ್ಲಿ ಹಾಕಿದರೆ ಸಾಕು.
ಭೂಮಿ ತುಂಬಾ ಫಲವತ್ತಾಗುತ್ತದೆ. ಕೊಟ್ಟಿಗೆ ಗೊಬ್ಬರದ ಅಭಾವವಿದ್ದ ಸಂದರ್ಭದಲ್ಲಿ ಮತ್ತು ಹೆಚ್ಚಿನ ಹಣ ಖರ್ಚು ಮಾಡುವ ಅವಶ್ಯಕತೆ ಇಲ್ಲದೆ ಈ ಪಾರ್ಥೀನಿಯಂ ಕಾಂಪೋಸ್ಟ್ ಅತ್ಯಂತ ಉಪಯುಕ್ತ. ಇನ್ನೊಂದು ಉಪಯುಕ್ತಕಾರಿ ವಿಧಾನವೆಂದರೆ ಪಾರ್ಥೀನಿಯಂ ಗಿಡದಿಂದ ದ್ರವಗೊಬ್ಬರ ತಯಾರು ಮಾಡುವುದು. 2 ಕಿಲೋಗ್ರಾಂ ಪಾರ್ಥೀನಿಯಂ ಗಿಡವನ್ನು ಚೆನ್ನಾಗಿ ರುಬ್ಬಿ 10 ಲೀಟರ್ ಗೋಮೂತ್ರದೊಂದಿಗೆ ಮಿಶ್ರಣ ಮಾಡಿ ನೆರಳು ಪ್ರದೇಶದಲ್ಲಿ 10 ದಿನಗಳ ಕಾಲ ಇಡಬೇಕು. ನಂತರ ಈ ಮಿಶ್ರಣವನ್ನು 1 ಲೀಟರ್ ನೀರಿಗೆ 10 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿ ಬೆಳೆಗಳಿಗೆ ಸ್ಪ್ರೇ ಮಾಡಿದರೆ ಬೆಳೆಗಳಿಗೆ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ದೊರೆಯುತ್ತವೆ. ಇದರ ಜೊತೆಗೆ ರೋಗಬಾಧೆ ಮತ್ತು ಕೀಟಬಾಧೆ ಕೂಡ ಕಡಿಮೆಯಾಗುತ್ತದೆ. ಕಾಂಪೋಸ್ಟ್ ಮಾಡಕ್ಕಾಗಲ್ಲ, ಸ್ಪ್ರೇ ಮಾಡಕ್ಕಾಗಲ್ಲ ಅನ್ನೋರು ಇನ್ನೊಂದು ವಿಧಾನ ಬಳಸಬಹುದು. ಪಾರ್ಥೀನಿಯಂ ಗಿಡ ಹೂ ಬಿಡುವ ಮುನ್ನವೇ ಚಿಗುರುವ ಹಂತದಲ್ಲಿಯೇ ಅದನ್ನು ಭೂಮಿಯಲ್ಲಿ ಮಲ್ಚಿಂಗ್ ಮಾಡಿದರೆ ಅದು ನಿಧಾನವಾಗಿ ಕೊಳೆಯುತ್ತಾ ಭೂಮಿಗೆ ಗೊಬ್ಬರವಾಗಿ ಪರಿವರ್ತನೆಯಾಗುತ್ತದೆ. ಆದರೆ ಮತ್ತೊಮ್ಮೆ ನೆನಪಿರಲಿ, ಹೂ ಬಿಡುವ ಮುನ್ನ ಮಾತ್ರ ಈ ವಿಧಾನ ಬಳಸಬೇಕು. ಇನ್ನು ಯಾವುದೇ ರಾಸಾಯನಿಕ ಸಿಂಪಡಣೆ ಬಳಸದೆ ಪಾರ್ಥೀನಿಯಂ ನಿಯಂತ್ರಣ ಮಾಡುವ ಅತ್ಯುತ್ತಮ ವಿಧಾನವೆಂದರೆ ಜೈವಿಕ ನಿಯಂತ್ರಣ. ಚೆಂಡುಹೂ ಮತ್ತು ಮಧ್ಯಾಹ್ನದ ಮಲ್ಲಿಗೆ ಗಿಡಗಳನ್ನು ಬೆಳೆಯುವುದು ಪಾರ್ಥೀನಿಯಂ ನಿಯಂತ್ರಣದಲ್ಲಿ ಅತ್ಯಂತ ಪರಿಣಾಮಕಾರಿ. ಈ ಗಿಡಗಳು ವೇಗವಾಗಿ ಬೆಳೆಯುವ ಮೂಲಕ ಪಾರ್ಥೀನಿಯಂ ಗಿಡಕ್ಕೆ ಸ್ಪರ್ಧೆ ನೀಡುತ್ತವೆ. ಇದರ ಪರಿಣಾಮವಾಗಿ ಪಾರ್ಥೀನಿಯಂ ಬೆಳವಣಿಗೆ ಕುಂಠಿತವಾಗಿ ನಿಧಾನವಾಗಿ ನಾಶವಾಗುತ್ತದೆ. ಚೆಂಡುಹೂ ಗಿಡಗಳಲ್ಲಿರುವ ಕೆಲವು ರಾಸಾಯನಿಕ ಗುಣಗಳು ಪಾರ್ಥೀನಿಯಂ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತವೆ. ಇದರ ಜೊತೆಗೆ ತೋಟದಲ್ಲಿನ ಅನೇಕ ರೋಗ ಮತ್ತು ಕೀಟದ ಬಾಧೆಯನ್ನು ತಡೆಯುವುದಲ್ಲಿಯೂ ಚೆಂಡುಹೂ ಪ್ರಮುಖ ಪಾತ್ರ ವಹಿಸುತ್ತದೆ. ಜೈವಿಕ ನಿಯಂತ್ರಣದ ಇನ್ನೊಂದು ಪರಿಣಾಮಕಾರಿ ವಿಧಾನವೆಂದರೆ ವಿಶೇಷ ಕೀಟಗಳ ಬಳಕೆ. ಝೈಗೋಗ್ರಾಮಾ ಬೈಕೊಲೋರಾಟಾ ಎಂಬ ಗುಲುಗಂಜಿ ಹುಳುವ ಜಾತಿಯನ್ನು ಪಾರ್ಥೀನಿಯಂ ನಿಯಂತ್ರಣಕ್ಕೆ ಬಳಸಲಾಗುತ್ತಿದೆ. ಈ ಕೀಟದ ಎಳೆಮರಿಗಳು ಮತ್ತು ಪ್ರೌಢ ಕೀಟಗಳು ಪಾರ್ಥೀನಿಯಂ ಗಿಡದ ಎಳೆಗಳನ್ನು ತಿಂದು ನಾಶಮಾಡುತ್ತವೆ. ಈ ಕೀಟಗಳು ಮುಖ್ಯ ಬೆಳೆಗಳಿಗೆ ಯಾವುದೇ ಹಾನಿ ಮಾಡುವುದಿಲ್ಲ, ಕೇವಲ ಪಾರ್ಥೀನಿಯಂ ಗಿಡವನ್ನೇ ನಾಶಮಾಡುತ್ತವೆ. ಈ ಕೀಟವನ್ನು 1982ರಲ್ಲಿ ಮೆಕ್ಸಿಕೋ ದೇಶದಿಂದ ಭಾರತಕ್ಕೆ ಆಮದು ಮಾಡಿಕೊಂಡು ನಮ್ಮ ದೇಶದ ಪ್ರಯೋಗಾಲಯಗಳಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಬಿಡುಗಡೆ ಮಾಡಲಾಗಿದೆ. ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಈ ಜೈವಿಕ ನಿಯಂತ್ರಣ ಕೀಟಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ರೈತರೇ, ಪಾರ್ಥೀನಿಯಂ ಒಂದು ಕಳೆ ಮಾತ್ರವಲ್ಲ, ಇದು ನಮ್ಮ ಕೃಷಿ ಭವಿಷ್ಯಕ್ಕೆ ಸವಾಲು. ಆದರೆ ಸರಿಯಾದ ಜ್ಞಾನ, ಸಮಯೋಚಿತ ಕ್ರಮ ಮತ್ತು ಜೈವಿಕ ವಿಧಾನಗಳ ಬಳಕೆಯಿಂದ ಇದನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಈ ಮಾಹಿತಿಯನ್ನು ಪ್ರತಿಯೊಬ್ಬ ರೈತರಿಗೆ ತಲುಪಿಸುವುದು ಅತ್ಯಂತ ಅಗತ್ಯ. ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಇಂತಹ ಉಪಯುಕ್ತ ಕೃಷಿ ಮಾಹಿತಿಗಾಗಿ ನ್ಯೂಸ್4 ಕರ್ನಾಟಕ ಚಾನೆಲ್ ಅನ್ನು ನಿರಂತರವಾಗಿ ವೀಕ್ಷಿಸುತ್ತಿರಿ. ಧನ್ಯವಾದಗಳು.